ಅದೇ ದೀದಿ ಇವತ್ತು ಬಾಂಗ್ಲಾದೇಶಕ್ಕೆ ಧಮಕಿ ಹಾಕಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ, ದೇವಾಲಯಗಳ ಮೇಲೆ ದಾಳಿಗಳು ಅಲ್ಲಿ ಬಲು ಕಾಮನ್ ಆಗಿಬಿಟ್ಟಿದೆ. ಈಗ ಭಾರತ ಮೇಲೆ ಕಣ್ಣು ಹಾಕಿದ ಬಾಂಗ್ಲಾದೇಶ ಭಾರತದ ಭೂಭಾಗಗಳನ್ನು ಬಾಂಗ್ಲಾಗೆ ಕೊಡಬೇಕಂತೆ. ಬಂಗಾಳ, ಬಿಹಾರ, ಒಡಿಶಾ ಬಾಂಗ್ಲಾಗೆ ಸೇರಿದೆ. ಇರೋದನ್ನು ಸರಿಯಾಗಿ ನೋಡಿಕೊಳ್ರು. ಸುಮ್ಮನೆ BNP ಪಕ್ಷದ ನಾಯಕರೊಬ್ಬರಿಂದ ಕಿರಿಕು, ಕೆಲವೇ ದಿನಗಳಲ್ಲಿ ಬಂಗಾಳವನ್ನು ಆಕ್ರಮಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಂಗಾಳ ಅಂತಂದರೆ ವೆಸ್ಟ್ ಬೆಂಗಾಲ್. ಬಾಂಗ್ಲಾದೇಶದ ನಿವೃತ್ತ ಸೇನಾಧಿಕಾರಿಗಳ ಧಮಕಿ. ಬಾಂಗ್ಲಾದೇಶ ಧಮಕಿ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಮಮತಾ ಬ್ಯಾನರ್ಜಿ. ಭಾರತದ ಮೇಲೆ ದಾಳಿ ಮಾಡಿದರೆ ಸುಮ್ಮನಿರ್ತೀವಾ ಅಂತೇಳಿ ಹೇಳಿದ್ದಾರೆ. ನಾವು ಲಾಲಿಪಾಪ್ ತಿಂತೀವಾ ಕೂತ್ಕೊಂಡು ಅಂಥೇಳಿ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶಕ್ಕೆ ಸವಾಲು ಹಾಕಿದ್ದಾರೆ. ಈ ಬಾಂಗ್ಲಾದೇಶ ಕೂಡ ಒಮ್ಮೊಮ್ಮೆ ನೋಡ್ಬೇಕು ಯಾರ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀನಿ, ಯಾರನ್ನು ನೋಡಿ. ಮೊನ್ನೆ ಈ ಸದಾನಗೌಡರು ಏನೋ ಹೇಳ್ತಾ ಇದ್ರಲ್ಲ, ಯಾರಿಗೋ ಒಂದು ಹೇಳ್ತಾ ಇದ್ರೆ ಈ ಯಾವುದು ಎರೆಹುಳ ಎಲ್ಲ ಸರ್ಪ ಆಗಬಾರ್ದು ಅಂತ ಅವತ್ತು ಹೇಳಿದ ಡೈಲಾಗ್ ಸರಿಯಾಗಲಿಲ್ಲ, ಈಗ ಸರಿಯಾಗುತ್ತೆ ನೋಡಿ. ಎರೆಹುಳಗಳೆಲ್ಲ ನಮ್ಮ ಜೊತೆ ನೋಡಿ. ರ್ಯಾಂಕು ಸೈನ್ಯದ ಮಟ್ಟದಲ್ಲಿ ಭಾರತ 4ನೇ ರ್ಯಾಂಕು, ಬಾಂಗ್ಲಾದೇಶ 37ನೇ ರ್ಯಾಂಕು. ಆಮೇಲೆ ಇದಕ್ಕೆ ಮಾಡುವಂಥ ಖರ್ಚು ಸೇನಾ ಬಜೆಟ್ 81.4 ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ. ಬಾಂಗ್ಲಾದೇಶ ನೋಡಿ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್, ಭಾರತ ಬಳಿ ಅಣ್ವಸ್ತ್ರಗಳು 170 ಇದೆ. ಬಾಂಗ್ಲಾದೇಶದ ಬಳಿ 2 ಮೊಟ್ಟೆ ಕೋಳಿ ಮೊಟ್ಟೆ. ಆಮೇಲೆ 26 ಲಕ್ಷ ಯೋಧರು ನಮ್ಮ ಬಳಿ ಇದ್ದಾರೆ. ಅವರ ಬಳಿ 1,63,000. ಆಮೇಲೆ ನಮ್ಮ ಬಳಿ ಯುದ್ಧ ಟ್ಯಾಂಕ್ 4,614 ಯುದ್ಧ ಟ್ಯಾಂಕ್ಗಳಿದೆ. ಅವರ ಬಳಿ 320 ಟ್ಯಾಂಕ್ಗಳಿದೆ. ಆಮೇಲೆ ನಮ್ಮ ಬಳಿ 1.5 ಲಕ್ಷ ಶಸ್ತ್ರಸಜ್ಜಿತ ವಾಹನ ಇದೆ. ಅವರ ಬಳಿ 13,000 ಇದೆ. ನಮ್ಮ ಬಳಿ 3,243 ಆರ್ಟಿಲರಿ ಇದೆ. ಅವರ ಬಳಿ 437 ಇದೆ. ನಮ್ಮ ಬಳಿ 2,296 ಯುದ್ಧ ವಿಮಾನ ಇದೆ. ನಮ್ಮ 10% ಅವರ ಬಳಿ ಇಲ್ಲ. ಆಮೇಲೆ 160 ದಾಳಿ ಮಾಡೋ ಯುದ್ಧ ವಿಮಾನ ಇದೆ. ಅವರ ಬಳಿ 10% ಇಲ್ಲ. 869 ಹೆಲಿಕಾಪ್ಟರ್ ನಮ್ಮ ಬಳಿ ಇದೆ. ಅವರ ಬಳಿ 10% ಇಲ್ಲ. ಆಮೇಲೆ ನಮ್ಮ ಬಳಿ 47 ದಾಳಿ ಮಾಡುವ ಹೆಲಿಕಾಪ್ಟರ್ ಇದೆ. ಅವರ ಬಳಿ 2 ದೊಡ್ಡ ಕೋಳಿ ಮೊಟ್ಟೆ ಇದೆ. ಆಮೇಲೆ ನಮ್ಮ ಬಳಿ 303 ಡ್ರೋನ್ ಇದೆ. ಅವರ ಬಳಿ 50 ಡ್ರೋನ್ ಇದೆ. ಆಮೇಲೆ ನಮ್ಮ ಬಳಿ 18 ಸಬ್ಮೆರಿನ್ ಇದೆ. ಅವರ ಬಳಿ 2 ಇದೆ. ಅದಕ್ಕೆ ಸದಾನಗೌಡರು ಹೇಳಿದ ಡೈಲಾಗ್ ಇಲ್ಲಿಗೆ ಕರೆಕ್ಟಾಗಿ ಶೂಟ್ ಆಗುತ್ತೆ. ಎರೆಹುಳವಾಗಿಯೇ ಇರಬೇಕು, ನಾಗರಾವು ಆಗಬಾರ್ದು. ಬೇಕಾ ಇವರಿಗೆಲ್ಲ ಇದು? ಅದಕ್ಕೆ NRC ಯಾಕೆ ಬಂತು ಅಂತಂದರೆ ಅಲ್ಲಿದ್ದಂಥ ಅಲ್ಪಸಂಖ್ಯಾತರ ಬನ್ನಿ, ಮುಸ್ಲಿಂ ರಾಷ್ಟ್ರ ಅದೇ ಆಗಿರೋ ಕಾರಣಕ್ಕಾಗಿ ಮುಸ್ಲಿಮರನ್ನು ನೀವು ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು. ಬೇರೆ ಎಲ್ಲ ಅಲ್ಪಸಂಖ್ಯಾತರು ಬರ್ಬೋದು ಅಂತೇಳಿ. ಈಗ ದೀದಿಗೂ ಮನವರಿಕೆ ಆಗಿರ್ಬೋದು ಯಾಕೆ ಮೊದಲಿಂದ ಹೇಳ್ತಾ ಇದ್ರು, ಯಾಕೆ ಇವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಅದೇ ದೀದಿ ಇವತ್ತು ಬಾಂಗ್ಲಾದೇಶಕ್ಕೆ ಧಮಕಿ ಹಾಕಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ, ದೇವಾಲಯಗಳ ಮೇಲೆ ದಾಳಿಗಳು ಅಲ್ಲಿ ಬಲು ಕಾಮನ್ ಆಗಿಬಿಟ್ಟಿದೆ. ಈಗ ಭಾರತ ಮೇಲೆ ಕಣ್ಣು ಹಾಕಿದ ಬಾಂಗ್ಲಾದೇಶ ಭಾರತದ ಭೂಭಾಗಗಳನ್ನು ಬಾಂಗ್ಲಾಗೆ ಕೊಡಬೇಕಂತೆ. ಬಂಗಾಳ, ಬಿಹಾರ, ಒಡಿಶಾ ಬಾಂಗ್ಲಾಗೆ ಸೇರಿದೆ. ಇರೋದನ್ನು ಸರಿಯಾಗಿ ನೋಡಿಕೊಳ್ರು. ಸುಮ್ಮನೆ BNP ಪಕ್ಷದ ನಾಯಕರೊಬ್ಬರಿಂದ ಕಿರಿಕು, ಕೆಲವೇ ದಿನಗಳಲ್ಲಿ ಬಂಗಾಳವನ್ನು ಆಕ್ರಮಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಂಗಾಳ ಅಂತಂದರೆ ವೆಸ್ಟ್ ಬೆಂಗಾಲ್. ಬಾಂಗ್ಲಾದೇಶದ ನಿವೃತ್ತ ಸೇನಾಧಿಕಾರಿಗಳ ಧಮಕಿ. ಬಾಂಗ್ಲಾದೇಶ ಧಮಕಿ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಮಮತಾ ಬ್ಯಾನರ್ಜಿ. ಭಾರತದ ಮೇಲೆ ದಾಳಿ ಮಾಡಿದರೆ ಸುಮ್ಮನಿರ್ತೀವಾ ಅಂತೇಳಿ ಹೇಳಿದ್ದಾರೆ. ನಾವು ಲಾಲಿಪಾಪ್ ತಿಂತೀವಾ ಕೂತ್ಕೊಂಡು ಅಂಥೇಳಿ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶಕ್ಕೆ ಸವಾಲು ಹಾಕಿದ್ದಾರೆ. ಈ ಬಾಂಗ್ಲಾದೇಶ ಕೂಡ ಒಮ್ಮೊಮ್ಮೆ ನೋಡ್ಬೇಕು ಯಾರ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀನಿ, ಯಾರನ್ನು ನೋಡಿ. ಮೊನ್ನೆ ಈ ಸದಾನಗೌಡರು ಏನೋ ಹೇಳ್ತಾ ಇದ್ರಲ್ಲ, ಯಾರಿಗೋ ಒಂದು ಹೇಳ್ತಾ ಇದ್ರೆ ಈ ಯಾವುದು ಎರೆಹುಳ ಎಲ್ಲ ಸರ್ಪ ಆಗಬಾರ್ದು ಅಂತ ಅವತ್ತು ಹೇಳಿದ ಡೈಲಾಗ್ ಸರಿಯಾಗಲಿಲ್ಲ, ಈಗ ಸರಿಯಾಗುತ್ತೆ ನೋಡಿ. ಎರೆಹುಳಗಳೆಲ್ಲ ನಮ್ಮ ಜೊತೆ ನೋಡಿ. ರ್ಯಾಂಕು ಸೈನ್ಯದ ಮಟ್ಟದಲ್ಲಿ ಭಾರತ 4ನೇ ರ್ಯಾಂಕು, ಬಾಂಗ್ಲಾದೇಶ 37ನೇ ರ್ಯಾಂಕು. ಆಮೇಲೆ ಇದಕ್ಕೆ ಮಾಡುವಂಥ ಖರ್ಚು ಸೇನಾ ಬಜೆಟ್ 81.4 ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ. ಬಾಂಗ್ಲಾದೇಶ ನೋಡಿ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್, ಭಾರತ ಬಳಿ ಅಣ್ವಸ್ತ್ರಗಳು 170 ಇದೆ.
ಬಾಂಗ್ಲಾದೇಶದ ಬಳಿ 2 ಮೊಟ್ಟೆ ಕೋಳಿ ಮೊಟ್ಟೆ. ಆಮೇಲೆ 26 ಲಕ್ಷ ಯೋಧರು ನಮ್ಮ ಬಳಿ ಇದ್ದಾರೆ. ಅವರ ಬಳಿ 1,63,000. ಆಮೇಲೆ ನಮ್ಮ ಬಳಿ ಯುದ್ಧ ಟ್ಯಾಂಕ್ 4,614 ಯುದ್ಧ ಟ್ಯಾಂಕ್ಗಳಿದೆ. ಅವರ ಬಳಿ 320 ಟ್ಯಾಂಕ್ಗಳಿದೆ. ಆಮೇಲೆ ನಮ್ಮ ಬಳಿ 1.5 ಲಕ್ಷ ಶಸ್ತ್ರಸಜ್ಜಿತ ವಾಹನ ಇದೆ. ಅವರ ಬಳಿ 13,000 ಇದೆ. ನಮ್ಮ ಬಳಿ 3,243 ಆರ್ಟಿಲರಿ ಇದೆ. ಅವರ ಬಳಿ 437 ಇದೆ. ನಮ್ಮ ಬಳಿ 2,296 ಯುದ್ಧ ವಿಮಾನ ಇದೆ. ನಮ್ಮ 10% ಅವರ ಬಳಿ ಇಲ್ಲ. ಆಮೇಲೆ 160 ದಾಳಿ ಮಾಡುವ ಯುದ್ಧ ವಿಮಾನ ಇದೆ. ಅವರ ಬಳಿ 10% ಇಲ್ಲ. 869 ಹೆಲಿಕಾಪ್ಟರ್ ನಮ್ಮ ಬಳಿ ಇದೆ. ಅವರ ಬಳಿ 10% ಇಲ್ಲ. ಆಮೇಲೆ ನಮ್ಮ ಬಳಿ 47 ದಾಳಿ ಮಾಡುವ ಹೆಲಿಕಾಪ್ಟರ್ ಇದೆ. ಅವರ ಬಳಿ 2 ದೊಡ್ಡ ಕೋಳಿ ಮೊಟ್ಟೆ ಇದೆ. ಆಮೇಲೆ ನಮ್ಮ ಬಳಿ 303 ಡ್ರೋನ್ ಇದೆ. ಅವರ ಬಳಿ 50 ಡ್ರೋನ್ ಇದೆ. ಆಮೇಲೆ ನಮ್ಮ ಬಳಿ 18 ಸಬ್ಮೆರಿನ್ ಇದೆ. ಅವರ ಬಳಿ 2 ಇದೆ. ಅದಕ್ಕೆ ಸದಾನಂದ ಹೇಳಿದ ಡೈಲಾಗ್ ಇಲ್ಲಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಎರೆಹುಳವಾಗಿಯೇ ಇರಬೇಕು, ನಾಗರಾವು ಆಗಬಾರ್ದು. ಬೇಕಾ ಇವರಿಗೆಲ್ಲ ಇದು? ಅದಕ್ಕೆ NRC ಯಾಕೆ ಬಂತು ಅಂತಂದರೆ ಅಲ್ಲಿದ್ದಂಥ ಅಲ್ಪಸಂಖ್ಯಾತರ ಬನ್ನಿ, ಮುಸ್ಲಿಂ ರಾಷ್ಟ್ರ ಅದೇ ಆಗಿರೋ ಕಾರಣಕ್ಕಾಗಿ ಮುಸ್ಲಿಮರನ್ನು ನೀವು ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು. ಬೇರೆ ಎಲ್ಲ ಅಲ್ಪಸಂಖ್ಯಾತರು ಬರ್ಬೋದು ಅಂತೇಳಿ. ಈಗ ದೀದಿಗೂ ಮನವರಿಕೆ ಆಗಿರ್ಬೋದು. ಯಾಕೆ ಮೊದಲಿಂದ ಹೇಳ್ತಾ ಇದ್ರು, ಯಾಕೆ ಇವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಅದೇ ದೀದಿ ಇವತ್ತು ಬಾಂಗ್ಲಾದೇಶಕ್ಕೆ ಧಮಕಿ ಹಾಕಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ದೇವಾಲಯಗಳ ಮೇಲೆ ದಾಳಿಗಳು ಅಲ್ಲಿ ಬಲು ಕಾಮನ್ ಆಗಿಬಿಟ್ಟಿದೆ. ಈಗ ಭಾರತ ಮೇಲೆ ಕಣ್ಣು ಹಾಕಿದ ಬಾಂಗ್ಲಾದೇಶ ಭಾರತದ ಭೂಭಾಗಗಳನ್ನು ಬಾಂಗ್ಲಾಗೆ ಕೊಡಬೇಕಂತೆ. ಬಂಗಾಳ, ಬಿಹಾರ, ಒಡಿಶಾ ಬಾಂಗ್ಲಾಗೆ ಸೇರಿದೆ. ಇರೋದನ್ನು ಸರಿಯಾಗಿ ನೋಡಿಕೊಳ್ರು. ಸುಮ್ಮನೆ BNP ಪಕ್ಷದ ನಾಯಕರೊಬ್ಬರಿಂದ ಕಿರಿಕು, ಕೆಲವೇ ದಿನಗಳಲ್ಲಿ ಬಂಗಾಳವನ್ನು ಆಕ್ರಮಿಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಂಗಾಳ ಅಂತಂದರೆ ವೆಸ್ಟ್ ಬೆಂಗಾಲ್. ಬಾಂಗ್ಲಾದೇಶದ ನಿವೃತ್ತ ಸೇನಾಧಿಕಾರಿಗಳ ಧಮಕಿ. ಬಾಂಗ್ಲಾದೇಶ ಧಮಕಿ ಕೆರಳಿ ಕೆಂಡಾಮಂಡಲವಾಗಿದ್ದಾರೆ ಮಮತಾ ಬ್ಯಾನರ್ಜಿ. ಭಾರತದ ಮೇಲೆ ದಾಳಿ ಮಾಡಿದರೆ ಸುಮ್ಮನಿರ್ತೀವಾ ಅಂತೇಳಿ ಹೇಳಿದ್ದಾರೆ. ನಾವು ಲಾಲಿಪಾಪ್ ತಿಂತೀವಾ ಕೂತ್ಕೊಂಡು ಅಂಥೇಳಿ ಮಮತಾ ಬ್ಯಾನರ್ಜಿ ಬಾಂಗ್ಲಾದೇಶಕ್ಕೆ ಸವಾಲು ಹಾಕಿದ್ದಾರೆ. ಈ ಬಾಂಗ್ಲಾದೇಶ ಕೂಡ ಒಮ್ಮೊಮ್ಮೆ ನೋಡ್ಬೇಕು ಯಾರ ವಿರುದ್ಧ ಯುದ್ಧ ಮಾಡ್ತಾ ಇದ್ದೀನಿ, ಯಾರನ್ನು ನೋಡಿ. ಮೊನ್ನೆ ಈ ಸದಾನಂದ ಏನೋ ಹೇಳ್ತಾ ಇದ್ರಲ್ಲ, ಯಾರಿಗೋ ಒಂದು ಹೇಳ್ತಾ ಇದ್ದರೆ ಈ ಯಾವುದು ಎರೆಹುಳ ಎಲ್ಲ ಸರ್ಪ ಆಗಬಾರ್ದು ಅಂತ ಅವತ್ತು ಹೇಳಿದ ಡೈಲಾಗ್ ಸರಿಯಾಗಲಿಲ್ಲ. ಈಗ ಸರಿಯಾಗುತ್ತೆ ನೋಡಿ. ಎರೆಹುಳೆಗಳೆಲ್ಲ ನಮ್ಮ ಜೊತೆ ನೋಡಿ. ರ್ಯಾಂಕು ಸೈನ್ಯದ ಮಟ್ಟದಲ್ಲಿ ಭಾರತ 4ನೇ ರ್ಯಾಂಕು, ಬಾಂಗ್ಲಾದೇಶ 37ನೇ ರ್ಯಾಂಕು. ಆಮೇಲೆ ಇದಕ್ಕೆ ಮಾಡುವಂಥ ಖರ್ಚು ಸೇನಾ ಬಜೆಟ್ 81.4 ಬಿಲಿಯನ್ ಡಾಲರ್ ಲೆಕ್ಕದಲ್ಲಿ. ಬಾಂಗ್ಲಾದೇಶ ನೋಡಿ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್, ಭಾರತ ಬಳಿ ಅಣ್ವಸ್ತ್ರಗಳು 170 ಇದೆ. ಬಾಂಗ್ಲಾದೇಶದ ಬಳಿ 2 ಮೊಟ್ಟೆ ಕೋಳಿ ಮೊಟ್ಟೆ. ಆಮೇಲೆ 26 ಲಕ್ಷ ಯೋಧರು ನಮ್ಮ ಬಳಿ ಇದ್ದಾರೆ. ಅವರ ಬಳಿ 1,63,000. ಆಮೇಲೆ ನಮ್ಮ ಬಳಿ ಯುದ್ಧ ಟ್ಯಾಂಕ್ 4,614 ಯುದ್ಧ ಟ್ಯಾಂಕ್ಗಳಿದೆ. ಅವರ ಬಳಿ 320 ಟ್ಯಾಂಕ್ಗಳಿದೆ. ಆಮೇಲೆ ನಮ್ಮ ಬಳಿ 1.5 ಲಕ್ಷ ಶಸ್ತ್ರಸಜ್ಜಿತ ವಾಹನ ಇದೆ. ಅವರ ಬಳಿ 13,000 ಇದೆ. ನಮ್ಮ ಬಳಿ 3,243 ಆರ್ಟಿಲರಿ ಇದೆ. ಅವರ ಬಳಿ 437 ಇದೆ. ನಮ್ಮ ಬಳಿ 2,296 ಯುದ್ಧ ವಿಮಾನ ಇದೆ. ನಮ್ಮ 10% ಅವರ ಬಳಿ ಇಲ್ಲ. ಆಮೇಲೆ 160 ದಾಳಿ ಮಾಡುವ ಯುದ್ಧ ವಿಮಾನ ಇದೆ. ಅವರ ಬಳಿ 10% ಇಲ್ಲ. 869 ಹೆಲಿಕಾಪ್ಟರ್ ನಮ್ಮ ಬಳಿ ಇದೆ. ಅವರ ಬಳಿ 10% ಇಲ್ಲ. ಆಮೇಲೆ ನಮ್ಮ ಬಳಿ 47 ದಾಳಿ ಮಾಡುವ ಹೆಲಿಕಾಪ್ಟರ್ ಇದೆ. ಅವರ ಬಳಿ 2 ದೊಡ್ಡ ಕೋಳಿ ಮೊಟ್ಟೆ ಇದೆ. ಆಮೇಲೆ ನಮ್ಮ ಬಳಿ 303 ಡ್ರೋನ್ ಇದೆ. ಅವರ ಬಳಿ 50 ಡ್ರೋನ್ ಇದೆ. ಆಮೇಲೆ ನಮ್ಮ ಬಳಿ 18 ಸಬ್ಮೆರಿನ್ ಇದೆ. ಅವರ ಬಳಿ 2 ಇದೆ. ಅದಕ್ಕೆ ಸದಾನಂದ ಹೇಳಿದ ಡೈಲಾಗ್ ಇಲ್ಲಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಎರೆಹುಳವಾಗಿಯೇ ಇರಬೇಕು, ನಾಗರಾವು ಆಗಬಾರ್ದು. ಬೇಕಾ ಇವರಿಗೆಲ್ಲ ಇದು? ಅದಕ್ಕೆ NRC ಯಾಕೆ ಬಂತು ಅಂತಂದರೆ ಅಲ್ಲಿದ್ದಂಥ ಅಲ್ಪಸಂಖ್ಯಾತರ ಬನ್ನಿ, ಮುಸ್ಲಿಂ ರಾಷ್ಟ್ರ ಅದೇ ಆಗಿರೋ ಕಾರಣಕ್ಕಾಗಿ ಮುಸ್ಲಿಮರನ್ನು ನೀವು ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿರುವಂಥದ್ದು. ಬೇರೆ ಎಲ್ಲ ಅಲ್ಪಸಂಖ್ಯಾತರು ಬರ್ಬೋದು ಅಂತೇಳಿ. ಈಗ ದೀದಿಗೂ ಮನವರಿಕೆ ಆಗಿರ್ಬೋದು. ಯಾಕೆ ಮೊದಲಿಂದ ಹೇಳ್ತಾ ಇದ್ರು, ಯಾಕೆ ಇವರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.